ದಿಸ್ ಇಸ್ ಕಾಲ್ಡ್ ಇಜಿಬು. ಈಜಿಬು, E-ZEBU. ಇದು ತ್ರಿಚಕ್ರ ವಾಹನ, ಡ್ರೈ ವೀಲರ್. ಹೌದು, ಡ್ರೈ ವೀಲರ್ ಆದ್ರೆ ಇದಕ್ಕೆ ಸಾಕಷ್ಟು ಅಟ್ಯಾಚ್ಮೆಂಟ್ಗಳು ತಗೋಬಹುದು. ನಾನು ಬರೀ ಎರಡೇ ಅಟ್ಯಾಚ್ಮೆಂಟ್ ತಗೊಂಡಿದ್ದೀನಿ. ದಿಸ್ ಇಸ್ ಕಾಲ್ಡ್ ಮಲ್ಚರ್ ಅಂತ ಹೇಳಿ. ಇದು ಅಟ್ಯಾಚ್ಮೆಂಟ್ ಬೆಲ್ಟ್ ಡ್ರೈವ್. ಹೌದು. ಇದೊಂದು ತಗೊಂಡಿದ್ದೀನಿ. ಕ್ರಾಶರ್ ಅಂದ್ರೆ ನಮ್ಮ ಹಸಿರೆಲೆಗಳನ್ನ ಕಳೆ ನಿಯಂತ್ರಣ ಮಾಡ್ಲಿಕ್ಕೆ ಅದು ಮಾಡ್ಕೊಂಡು ಹೋಗಿ. ಯಾವ್ದನ್ನು ಬೇರ್ ಸಮೇತ ಕೀಳಲ್ಲ. ವೆರಿ ಗುಡ್. ನಮ್ಗೆ 1 ಇಂಚ್ ಬೇಕಾ ನೆಲದಿಂದ, 1.5 ಇಂಚ್ ಬೇಕಾ, ಎಷ್ಟು ಬೇಕಾದ್ರೂ ನಾವು ಇಟ್ಕೊಳ್ಬಹುದು. ಅಂತರವನ್ನ ನಾವೇ ಸೆಟ್ಟಿಂಗ್ ಮಾಡಬಹುದು. ಹೌದು, ಸರಿ. ಒಂದು ಸಾರಿ ಚಾರ್ಜ್ ಮಾಡಿದ್ರೆ ಈ ಎಕ್ವಿಪ್ಮೆಂಟ್ ಹಾಕಿದ್ರೆ 4 ಗಂಟೆ ಕೆಲಸ ಮಾಡುತ್ತೆ. ವೆರಿ ಗುಡ್. ಚಾರ್ಜಿಂಗ್ 4 ಗಂಟೆ. ಓಕೆ, ಸರಿ. ಸೊ ಅದು ಕೆಲಸನೂ 4 ಗಂಟೆ ಮಾಡುತ್ತೆ. ಅದೇ ಟ್ರಾಲಿ ಹಾಕೊಂಡು ನಾವು ಓಡಾಡಿದ್ರೆ 100 ಕಿಲೋಮೀಟರ್ ಒಂದ್ ಚಾರ್ಜ್ಗೆ. ಯಾವುದೇ ರೀತಿ ಕಳೆ ಇರ್ಲಿ, ಕಾಂಡ ಎಷ್ಟೇ ದಪ್ಪ ಇರ್ಲಿ, ಅದು ಕತ್ತರಿಸ್ಕೊಂಡು ಹೋಗ್ತಾ ಇದೆ. ಕತ್ತರಿಸಿ ಅಲ್ಲೇ ಮುಚ್ಚಿಗೆ ಮಾಡ್ಕೊಂಡು ಹೋಗುತ್ತೆ. ಮೇಲ್ಮಣ್ಣಿಗೆ ಯಾವುದೇ ತೊಂದರೆ ಮಾಡಲ್ಲ. ಸೊ ಇದ್ರ ಸ್ಪ್ರೇಯರ್ ಇದೆ, ಸ್ಮಾಲ್ ಮಿನಿ ಸ್ಪ್ರೇಯರ್ ಇದೆ. ಸ್ಮಾಲ್ ಪ್ಲಾಂಟ್ಸ್ ಆಗುತ್ತೆ ಇದು. ಹೌದು. ದೊಡ್ಡ ಪ್ಲಾಂಟ್ ಇರಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, STP ಸ್ಪ್ರೇಯರ್ ನ ಇದ್ರ ಮೇಲೆ ಇಟ್ಕೊಳ್ತೀನಿ. ಸರಿ. ಇದಕ್ಕೆ ಟ್ರಾಲಿ ಅಟ್ಯಾಚ್ ಮಾಡ್ಬಿಟ್ಟು 500 ಲೀಟರ್ ಡ್ರಮ್ ಹಾಕೊಳ್ತೀನಿ. ಸರಿ. 500 ಲೀಟರ್ ಡ್ರಮ್ ಇಂದ ನಮ್ಗೆ ಏನ್ ಬೇಕೋ ಅದನ್ನ ತಗೊಂಡು ಸ್ಪ್ರೇ ಮಾಡ್ಬೋದು. ಸೊ ಇದು ಪಾಮ್ ಶೆಡರ್. ಈಗ ಪಾಮ್ ಶೆಡರ್ ಅಡಿಕೆ ಪಟ್ಟೆ, ಅಡಿಕೆ ಎರಡನ್ನೂ ಸೆಟ್ ಮಾಡ್ತಾ ಇದೆ. ಸೊ ಇದರಲ್ಲಿ 200 kg ತಗೊಂಡೋಗ್ಬೋದು. ಡ್ರೈವರ್ ಅಲ್ದಲ್ಲ. ಸರಿ. 200 kg ಇದರಲ್ಲಿ ಈ ಸ್ಪೇಸ್ ಅಲ್ಲಿ ಅಕಾಮಿಡೇಟ್ ಮಾಡುತ್ತೆ. ಈ ಆಡ್ ಆನ್ ಟ್ರಾಲಿನಲ್ಲಿ 600 kg ವರೆಗೂ ನಾವು ತಗೊಂಡು ತೆಂಗಿನಕಾಯಿ ಎತ್ಕೊಳ್ಳೋದಕ್ಕೆ. ಕರೆಕ್ಟ್. ಅಡಿಕೆ ಸೀಸನ್ ಅಲ್ಲಿ ಅಡಿಕೆ ಹಾರ್ವೆಸ್ಟಿಂಗ್ ಆದ್ಮೇಲೆ ತಗೊಂಡು ಒಂದು ಸೆಂಟ್ರ್ ಪ್ಲೇಸ್ಗೆ ಹಾಕ್ಲಿಕ್ಕೆ ಸಾಕಷ್ಟು ನನಗೆ ಅನುಕೂಲ ಆಯ್ತು ಈ ಗಾಡಿ ಬಂದ್ಮೇಲೆ. ಕಾಸ್ಟ್ ತುಂಬಾ ಚೀಪಾಗಿ ವರ್ಕೌಟ್ ಆಗುತ್ತೆ. 4 ಯೂನಿಟ್ ಖರ್ಚು ಮಾಡ್ಲಿಕ್ಕೆ ನನಗೆ 48 ರೂಪಾಯಿ ಒಂದ್ಸರಿ ಚಾರ್ಜ್ ಆಗ್ಲಿಕ್ಕೆ 48 ರೂಪಾಯಿ, 40ರಿಂದ 48 ರೂಪಾಯಿ ಬೇಕಾಗುತ್ತೆ. 4 ಕಿಲೋಮೀಟರ್ ಓಡಿಸಬಹುದು. 100 ಕಿಲೋಮೀಟರ್ ಓಡಿಸಬಹುದು. 4 ಗಂಟೆ ಇದನ್ನ ಮಲ್ಚಿಂಗ್ ಆಪರೇಷನ್ ಮಾಡಬಹುದು. 4 ಗಂಟೆ ಮಾಡ್ಲಿಕ್ಕೆ ನನಗೆ ಇದೆಷ್ಟು ಕೆಲಸ ಮಾಡ್ತಾ ಇದೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ಕನಿಷ್ಠ ಅಂದ್ರೆ ಒಂದು 8 ಲೀಟರ್ ಪೆಟ್ರೋಲ್ ಬೇಕಾಗಿತ್ತು. ಮ್ಯಾನ್ ಪವರ್ ಎಕ್ಸ್ಟ್ರಾ ಬೇಕಾಗಿತ್ತು. ಸೊ ಆ ಲೆಕ್ಕದಲ್ಲಿ 48 ರೂಪಾಯಿ ಆಗೋಗ್ಬಿಡುತ್ತೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಒಂದು 2 ವರ್ಷದಲ್ಲಿ ಬರ್ಬೋದು ಅಂತ ನನ್ನ ಲೆಕ್ಕಾಚಾರ.